श्रीगुरुभ्यो नमः। हरिः ओम। ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुदिरङ्गिराः लोमशः पौलशश्चैव चवनो यवनो भृगुः शवनकोष्ठादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ನಾವು ಗಮನಿಸೋಣ. ನೋಡಿ, ಪುನರ್ವಸು ನಕ್ಷತ್ರ 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರ 1, 2, 3 4ನೇ ಪಾದ, ಹಾಗೆ ಆಶ್ಲೇಷ ನಕ್ಷತ್ರ 1, 2, 3 4ನೇ ಪಾದ. ನೀವು ವಿಡಿಯೋ ಮುಗಿಯವರಿಗೆ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಗ್ರಹಸ್ಥಿತಿ ಹೇಗಿದೆಯಪ್ಪ? ಒಂದನೇದಾಗಿ ಗುರು 12ನೇ ರಾಶಿಯಲ್ಲಿದ್ದಾನೆ. ನಿಮ್ಮ ರಾಶಿಯಿಂದ ನೋಡಿ, ಬಹಳ ಮುಖ್ಯವಾಗಿ ದ್ವಿತೀಯ ರಾಶಿಯಲ್ಲಿ ಕೇತು ಇದ್ದಾನೆ. ತೃತೀಯ, ಚತುರ್ಥ, ಪಂಚಮ, ಷಷ್ಠ ರಾಶಿಯಲ್ಲಿ ಯಾರೂ ಇಲ್ಲ. ಸಪ್ತಮ ರಾಶಿಗೆ 10, 14, 15, 17ನೇ ತಾರೀಕಿನ ಮೇಲೆ ರವಿ, ಕುಜ, ಬುಧ, ಶುಕ್ರರೆಲ್ಲ ಬರುತ್ತಾರೆ. ಹಾಗೆ ಅಷ್ಟಮ ರಾಶಿಯಲ್ಲಿ ರಾಹು. ಇನ್ನು ನವಮ ರಾಶಿಯಲ್ಲಿ ಶನೇಶ್ವರನಿದ್ದಾನೆ. ಶನೇಶ್ವರನ ಅನುಗ್ರಹ ಮಾಡ್ತಾ ಇದ್ದಾನೆ. ಗುರುಬಲ ಸ್ವಲ್ಪ ಕಡಿಮೆ ಇದೆ. ಹೀಗೆಲ್ಲ ಒಂದು ಪರಿಸ್ಥಿತಿ ಇದೆ ನಿಮಗೆ. ಈ ತಿಂಗಳಲ್ಲಿ 1ನೇ ತಾರೀಕು ಪ್ರದೋಷ ಪೂಜೆ ಮಾಡುವಂಥ ಶುಭವಾದಂಥ ದಿವಸ. ಹಾಗೆ 2ನೇ ತಾರೀಕಿಗೆ ಶಾಕಂಭರಿ ವ್ರತ. ಹಾಗೆ 3ನೇ ತಾರೀಕಿಗೆ ಬನದ ಹುಣ್ಣಿಮೆ, ಬನಶಂಕರಿ ಹುಣ್ಣಿಮೆ ಇದೆ. 6ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. ಹಾಗೆ 7ನೇ ತಾರೀಕಿಗೆ ತ್ಯಾಗರಾಜ ಸ್ವಾಮಿಗಳ ಆರಾಧನೆ. 14ನೇ ತಾರೀಕಿಗೆ ಮಕರ ಸಂಕ್ರಾಂತಿ, ಧನುರ್ಮಾಸ ಪೂಜೆ ಸಮಾಪ್ತಿಯಾಗುವಂಥದ್ದು. ಹಾಗೆ 15ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ. 16ನೇ ತಾರೀಕಿಗೆ ಮಹಾಪ್ರದೋಷ. 17ನೇ ತಾರೀಕಿಗೆ ಮಾಸ ಶಿವರಾತ್ರಿ. 18ಕ್ಕೆ ಅಮಾವಾಸ್ಯೆಯೂ ಕೂಡ ಇದೆ. ಹಾಗೆ 19ನೇ ತಾರೀಕಿಗೆ ಏನಿಲ್ಲ, 20ನೇ ತಾರೀಕಿಗೆ ಚಂದ್ರದರ್ಶನ, ವಾಸವಿ ಅಗ್ನಿ ಪ್ರವೇಶ ದಿನ. 22ಕ್ಕೆ ಕುಂದ ಚತುರ್ಥಿ. 24ಕ್ಕೆ ಕುಮಾರ ಷಷ್ಠಿ ಅಂತ. 25ಕ್ಕೆ ರಥ ಸಪ್ತಮಿ ಇದೆ. 27ಕ್ಕೆ ಮಧ್ವನವಮಿ. 29ಕ್ಕೆ ಸರ್ವೇಶಾಂ ಏಕಾದಶಿ. ಹೀಗೆಲ್ಲ ಇದೆ. ಹಾಗಾಗಿ ನೋಡಿ, 25ನೇ ತಾರೀಕಿಗೆ ಎಡೆಬಿಡದೇ ಇದ್ದ ಹಾಗೆ ಏನಾದರೂ ರಥಸಪ್ತಮಿ ಇದೆ, ಒಂದು ಪೂಜೆ ಪುನಸ್ಕಾರ ಏನಾದರೂ ಒಂದು ಮಾಡಿಕೊಳ್ಳಿ. ಅದರಿಂದ ಹೆಚ್ಚಿನದಾದಂತಹ ಅವಕಾಶಗಳು, ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ನೀವು ನೋಡುವಂಥ ಸಾಧ್ಯತೆಗಳಿರ್ತವೆ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳ ಸ್ಥಿತಿ ಹೇಗಿದೆ ಎಂಬುದನ್ನು ಸಾಮಾನ್ಯವಾಗಿ ನಾವು ಹಿಂದೆ ಹೇಳಿದ್ದನ್ನು ತಿಳ್ಕೊಂಡು ಹೇಳುವಂಥ ಒಂದು ಪ್ರಯತ್ನ ಮಾಡ್ತೇವೆ. ಇಲ್ಲಿ ನೋಡಿ, ಬಹಳ ಮುಖ್ಯವಾಗಿ ನಾವು ಗಮನಿಸೋಣ. ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ, ಜನವರಿ ತಿಂಗಳಾದ್ದರಿಂದ ಏನೇನು ಬದಲಾವಣೆಗಳು ಸಿಗಬಹುದು ನೋಡಿ. ಸಂಕ್ರಾಂತಿ ಅನಂತರದಲ್ಲಿ ಒಂದು ಬುಧಾದಿತ್ಯ ಯೋಗ, ಅನಂತರದಲ್ಲಿ ಶುಕ್ರನೂ ಕೂಡ ಬುಧನ ಜೊತೆಗೆ ಸೇರಿದ್ದಾನೆ. ಹೀಗೆಲ್ಲ ಒಂದು ಹಂತಕ್ಕೆ ಅಭಿವೃದ್ಧಿಯ ಪಥದಲ್ಲಿ ನೀವು ಸಾಗ್ತಾ ಇದ್ದೀರಿ. ಅಭಿವೃದ್ಧಿ ಇಲ್ಲ ಅಂತಿಲ್ಲ, ಆದರೆ ತಕ್ಕ ಮಟ್ಟಿಗೆ ಅಲ್ಲಲ್ಲಿ ಕಟ್ಟಾಗ್ತಾ ಇದೆ. ಅಲ್ಲಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು, ಅಲ್ಲಲ್ಲಿ ಸಣ್ಣ ಪುಟ್ಟ ಕಿರಿಕಿಗಳು, ಇಂತಹದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾಗಿದ್ದಾಗೂ ಕೂಡ ನೋಡಿ, ಆ ದೈವಾನುಗ್ರಹ, ಭಗವಂತನ ಅನುಗ್ರಹದಿಂದ ನಿಮಗೆ ಬಹಳಷ್ಟು ಸಪೋರ್ಟ್ ಸಿಗ್ತಾ ಇದೆ. ಹಾಗಂತೇಳಿ ಗುರು 12ನೇ ರಾಶಿಯಲ್ಲಿದ್ದಾನೆ. ಗುರು 12ನೇ ರಾಶಿಯಲ್ಲಿದ್ದಾಗ ಅಂತಹ ದೊಡ್ಡದಾದಂತಹ ಗುರುಬಲ ಇಲ್ಲ ನಿಮಗೆ. ಗುರುಬಲ ಇಲ್ಲದೇ ಇದ್ದರೂ ಕೂಡ ಒಂದು ಹೋರಾಟ, ಒಂದು ಸಾಮರ್ಥ್ಯ, ಎಲ್ಲೋ ಒಂದು ಕಡೆಗೆ ನಿಮ್ಮನ್ನು ಭಗವಂತನು ಕರ್ಕೊಂಡು ಹೋಗಿ ಮುಂದೆ 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 ನಡೆಸ್ತಾ ಇದ್ದಾನೆ ಅಲ್ವಾ? ಹೌದಲ್ವ? ಯೋಚನೆ ಮಾಡಿ ನೀವು. ಗುರುಬಲ ಇಲ್ಲದೇ ಇದ್ದ ಹಾಗೂ ಇಷ್ಟೊಂದು ಅನುಕೂಲ ಆಗ್ತದೆ ಅಂತಂದರೆ, ಒಂದು ಶನೈಶ್ವರನು ಭಾಗ್ಯದಲ್ಲಿರುವಂಥದ್ದು. ಎರಡನೇದಾಗಿ ಅಂತಹ ಮನಸ್ಥೈರ್ಯ ಹೇಳುವಂಥದ್ದು ಬಹಳ ಮುಖ್ಯವಾಗಿದೆ ನಿಮಗೆ. ನೋಡಿ, ವಿವಾಹಾದಿ ಮಂಗಲ ಕಾರ್ಯಗಳಾಗತ್ತಾ ನೋಡಲಿಕ್ಕೆ ಹೋದರೆ ಸ್ವಲ್ಪ ಪ್ರಯತ್ನಗಳು ಜಾಸ್ತಿ ಬೇಕಾಗಬಹುದು. ಯಾಕಂದರೆ ಸ್ವಲ್ಪ ಗುರುಬಲ ಇಲ್ಲದೇ ಇದ್ದದರಿಂದ ಶುಕ್ರನು 12ನೇ ತಾರೀಕು ಅನಂತರದಲ್ಲಿ ಸಪ್ತಮಕ್ಕೆ ಬರ್ತಾನೆ. ಹಾಗಾಗಿ ಸ್ವಲ್ಪ ವಿವಾಹಕ್ಕೆ ಸ್ವಲ್ಪ ವಿಳಂಬ, ಕಷ್ಟ ನಷ್ಟಗಳೇ ಆಗಬಹುದೇನೋ. ಆದರೆ ಉದ್ಯೋಗದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕಾಣಬಹುದು ಈ ತಿಂಗಳಲ್ಲಿ. ಉದ್ಯೋಗದಲ್ಲಿ ಅಭಿವೃದ್ಧಿ, ಶ್ರೇಯಸ್ಸು, ಎಲ್ಲ ರೀತಿಯಾದಂಥ ಅವಕಾಶಗಳಾಗಬಹುದು. ಒಂದು ನೋಡಿ, ಗೌರ್ಮೆಂಟಲ್ಲಿ ಏನಾದ್ರು ರಾಜಕೀಯ ವ್ಯಕ್ತಿಗಳು ಗೌರ್ಮೆಂಟಿನ ವ್ಯವಸ್ಥಾಪಕರಾಗಿದ್ದರೆ ಅಥವಾ ನೀವೇ ಅಧ್ಯಕ್ಷರಾಗಿದ್ದರೆ ಅದೆಲ್ಲ ಒಂದು ಒಳ್ಳೆ ರೀತಿಯಾದಂಥ ಫಲಗಳು ಸಿಗುವಂಥ ಚಾನ್ಸಸ್ ಇದೆ. ಏನು ವರಿ ಮಾಡೋದು ಬೇಡ. ಮತ್ತು ನೀರು, ಲಿಕ್ವಿಡ್ ವ್ಯಾಪಾರ ವ್ಯವಹಾರ ಮಾಡೋರು, ಪೆಟ್ರೋಲ್ ಬಂಕ್ ನಡೆಸುವಂಥವರು, ಮತ್ತು ಹೋಟೆಲ್ ನಡೆಸುವಂಥವರು, ಇಂತಹ ವ್ಯಕ್ತಿಗಳಿಗೆಲ್ಲ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಏನು ವರಿ ಮಾಡೋದು ಬೇಡ. ಯಾಕಂದರೆ ನಿಮಗೆ ರವಿ ಮತ್ತು ಬುಧನ ದೃಷ್ಟಿ ಇದೆಯಲ್ವ, ಆ ದೃಷ್ಟಿ ಬಹಳ ಶುಭವನ್ನು ಉಂಟು ಮಾಡುತ್ತದೆ. ಚಿಂತೆ ಮಾಡೋದು ಬೇಡ. ಅನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಯಾಕೋ ಸ್ವಲ್ಪ ಕಸಿಬಿಸಿ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ಯಾಕೋ ಸಮಾಧಾನ ಇಲ್ಲ. ವಿದ್ಯಾರ್ಥಿಗಳಿಗೆ ಎಲ್ಲ ಇರ್ತದೆ, ಆದರೆಲ್ಲ ಕೈಯಿಂದ ಕಳೆದು ಹೋಗುವಂಥ ಸಾಧ್ಯತೆಗಳಾಗ್ತದೆ. ವಿದ್ಯಾರ್ಥಿಗಳಿಗೆ ಭಾಳಷ್ಟು ಯೋಚನೆ ಮಾಡ್ತಾ ಇರ್ತೀರಿ ಅಲ್ವಾ? ಯಾಕಂದರೆ ಕರ್ಕಾಟಕ ರಾಶಿಯವರೇ ಹಾಗೆ, ಚಂದ್ರನ ರಾಶಿ. ಯೋಚನೆಗಳು, ಆಸೆಗಳು ಬಹಳಷ್ಟು, ಸ್ವಲ್ಪ ಇಲ್ಲ ನಿಮಗೆ. ಬಹಳಷ್ಟು ಯೋಚನೆ, ಬಹಳಷ್ಟು ಆಸೆ, ಬಹಳಷ್ಟು ಚಿಂತೆ, ಹೀಗೆಲ್ಲ ಇರುತ್ತೆ. ಹಾಗಿದ್ದಾಗೂ ಕೂಡ ಒಂದಂತಕ್ಕೆ ಭಗವಂತನೇ ನಿಮ್ಮನ್ನು ಎತ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಆದರೂ ಸ್ವಲ್ಪ ಅಡೆತಡೆಗಳು ಸ್ವಲ್ಪ ಆಗ್ತಾ ಇದೆ.
ಮತ್ತು ಕುಜನು ನೋಡಿ, ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರ ಮಾಡೋರಿಗೂ ಕೂಡ ಇಲ್ಲ ಒಂದು ಕಡೆಗೆ ಲಾಭ, ಇಲ್ಲ ಒಂದು ಕಡೆಗೆ ಸಮಾಧಾನ ಆಗಿದೆ ಹೇಳೋದು ಕೂಡ ಅನಿಸ್ತದೆ. ಏನೂ ಚಿಂತೆ ಮಾಡೋದು ಬೇಡ. ಇನ್ನೊಂದು ಧಾರ್ಮಿಕ ಮುಖಂಡರು ಬಹಳ ಮುಖ್ಯವಾಗಿ ಗಮನಿಸಬೇಕು. ಈ ರಾಶಿಯವರ ಧಾರ್ಮಿಕ ಮುಖಂಡರಿಗೆ ಸ್ವಲ್ಪ ಸನ್ಮಾನಗಳು ಸಿಗುವಂಥದ್ದು, ಮತ್ತು 4 ಜನ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳುವಂಥದ್ದು, ಮತ್ತು ನೀವು ಕೂಡ ನಿಸ್ವಾರ್ಥವಾಗಿ, ಯಾಕಂದರೆ ಎಷ್ಟೋ ಸಲ ಏನಾಗುತ್ತೆ, ಸ್ವಾರ್ಥ ಹೇಳುವಂಥದ್ದು ಬಹಳ ಜಾಸ್ತಿ ಆಗಿರುತ್ತೆ. ಆದರೆ ನಿಸ್ವಾರ್ಥವಾಗಿ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆಯೂ ಕೂಡ ನೀವೇ ನಿಂತು ನೀವೇ ಹೋರಾಟ ಮಾಡಿ ನಡೆಸುವಂತಹ ಒಂದು ಚಾನ್ಸಸ್ ಇದೆ. ಇದು ನಿಮಗೆ ಬಹಳಷ್ಟು ಸಪೋರ್ಟ್ ಸಿಗ್ತದೆ. ಎಷ್ಟೋ ಸಲ ಸಪೋರ್ಟೇ ಸಿಗುವುದಿಲ್ಲ ಜೀವನದಲ್ಲಿ. ಒಂದು ಸರಿಯಾದರೆ ಒಂದು ಸರಿಯಾಗುವುದಿಲ್ಲ, ಒಂದು ಕಿರಿಕಿರ, ಒಂದು ಹೀಗೆ ನೂರಾರು ಚಿಂತೆ ಮನುಷ್ಯನಿಗೆ. ಹೇಳ್ತಾರಲ್ಲ, ನಮಗೆ ಚಿಂತೆಯೇ ಜಾಸ್ತಿ ಆಗಿ ಹೋಗ್ತದೆ. ಹಾಗಾಗಿ ಆ ಚಿಂತೆ ಪರಿಹಾರ ಮಾಡಲಿಕ್ಕೆ ಸಂಕ್ರಾಂತಿ ಅನಂತರದಲ್ಲಿ ಶುಭವಾದಂಥ ಕಾಲಗಳು ಶುರುವಾಗ್ತದೆ. ಇವರಿ ಮಾಡಬೇಡಿ ನೀವು. ಕರ್ಕಾಟಕ ರಾಶಿಯವರಿಗೆ ನಾನು ಯಾವಾಗೂ ಧೈರ್ಯ ಹೇಳ್ತಾನೆ. ಅದರ ಜೊತೆಯಲ್ಲಿ ನಿಮಗೆ ಹೆಚ್ಚಿನದಾದಂಥದ್ದು ರವಿಯಿಂದ ಗೌರ್ಮೆಂಟಿನ ಅಧಿಕಾರಿ ವರ್ಗದಿಂದ ಹೆಲ್ಪ್ ಆಗ್ತದೆ. ಶುಕ್ರನಿದ್ದಾನೆ, ಎಲ್ಲೋ ಒಂದು ಫೈನಾನ್ಸ್ ನಡೆಸ್ತಾ ಇರುವಂಥವರು, ಸಣ್ಣ ಪುಟ್ಟ ಬ್ಯಾಂಕಲ್ಲಿರುವಂಥದ್ದು, ಉದ್ಯೋಗ ಮಾಡ್ತಾ ಇದ್ದಂಥವ್ರಿಗೂ ಕೂಡ ಅನುಕೂಲಗಳಾಗ್ತದೆ. ಇದೆಲ್ಲ ಬಹಳ ಒಳ್ಳೆ ರೀತಿಯಾದಂಥದ್ದು. ಮತ್ತು ಭೂಮಿ ಏನಾದ್ರು ಖರೀದಿ ಮಾಡಬೇಕು, ಕೃಷಿ ಜಮೀನಿದೆ, ಇಂಥ ವ್ಯಕ್ತಿಗಳಿಗೂ ಕೂಡ ಎಲ್ಲೋ ಸಪೋರ್ಟ್ ಸಿಗುವಂಥದ್ದು. ಎಷ್ಟೋ ಸಲ ನಮಗೆ ಸಪೋರ್ಟೇ ಸಿಗೋದಿಲ್ಲ. ಏನಾದರೂ ಒಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ಸಾಲ ಸಿಕ್ಕಿದ್ರೆ ಸಾಕಾಗಿತ್ತಪ್ಪ ಅಂತೇಳಿ ಒದ್ದಾಡ್ತಾ ಇರ್ತೇವೆ ಅಲ್ವಾ. ಆದರೆ ಆ ಸಾಲ ಹೇಳುವಂಥ ಸಿಗುವಂಥ ಚಾನ್ಸಸ್ ಆಗುತ್ತೆ. ನಿಮಗೆ ಸಾಲಗಳು ಸಿಕ್ಕಿ ಹೆಚ್ಚಿನದಾದಂಥ ಅಭಿವೃದ್ಧಿಯೂ ಕೂಡ ಬಂದು ಮನಸ್ಸಿಗೆ ಇಲ್ಲಪ್ಪ ಪರವಾಗಿಲ್ಲಪ್ಪ, ಭಗವಂತನ ಅನುಗ್ರಹದಿಂದ ಏನೋ ಒಂದು ಮನೆ ಕಟ್ಟಲಿಕ್ಕೆ ಶುರುವಾಗಿದೆಯಪ್ಪ, ಯಾವುದೋ ಒಂದು ಸೈಟ್ ತೆಗೆದುಕೊಂಡಿದ್ದೇನಪ್ಪ ಹೇಳುವಂಥದ್ದು. ಮತ್ತು ಸಂಕ್ರಾಂತಿ ಅನಂತರದಲ್ಲಿ ನಿಮ್ಮ ತಲೆಯಲ್ಲಿ ಅನೇಕ ಬಿಸ್ನೆಸ್ ಮೈಂಡು ಕೂಡ ಓಡ್ತದೆ. ಎಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ನಾನು ಹೂಡಿಕೆ ಮಾಡಬೇಕು, ಯಾವುದರಿಂದ ಬಹಳಷ್ಟು ಲಾಭ ಆಗುತ್ತೆ, ಇಂತಹದ್ದೆಲ್ಲ ನಿಮ್ಮ ಮನಸ್ಸಿಗೆ ಬರುತ್ತೆ. ಪ್ರಯತ್ನ ಮಾಡಿ. ಯಾಕಂದರೆ ಗುರುಬಲ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಶುಕ್ರನ ರಾಶಿ ನೋಡ್ತಾ ಇದ್ದಾನೆ. ಶುಕ್ರನಿಂದ ಹಣಕಾಸಿನ ವ್ಯವಸ್ಥೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗ್ಬೋದು. ಮತ್ತು ಮನೆಯಲ್ಲಿ ಏನಾದ್ರು ಸತಿಪತಿಯರಲ್ಲಿ ಕಿರಿಕಿರಿ, ಚಿಂತೆ, ಟೆನ್ಷನ್ ಇದ್ರೆ ಅದು ಕೂಡ ಸರಿಯಾಗುವಂಥ ಚಾನ್ಸಸ್ ಇದೆ. ಏನೋವರೆ ಮಾಡಬೇಡಿ. ಎಷ್ಟೋ ಸಲ ಖಿನ್ನತೆ ಜಾಸ್ತಿ ಆಗುತ್ತೆ, ಚಿಂತೆ ಜಾಸ್ತಿ ಆಗುತ್ತೆ. ಯಾಕಂದರೆ ಬಹಳಷ್ಟು ಜನ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರದವರು ಬೇರೆ ಬೇರೆಯವರೆಲ್ಲ ಒಂದಂತಕ್ಕೆ ಡೈವರ್ಸ್ ಆಗೋದು, ಕಿರಿಕಿರಿ ಆಗೋದು, ಯಾಕೋ ಮನೆಯಲ್ಲಿ ಸಮಾಧಾನ ಇಲ್ಲ ಅನ್ನೋ ಬಹಳಷ್ಟು ಜನರ ಜಾತಕ ನೋಡ್ತೇವೆ ನಾವು. ಹಾಗೆ ಒಂದು 5-6 ವಿಷಯದಲ್ಲಿ ನೀವು ಜಾಗ್ರತೆ ವಹಿಸ್ಕೊಳ್ಬೇಕು ಈ ತಿಂಗಳಲ್ಲಿ. 1ನೇದಾದ ಜಾಗ್ರತೆ ಯಾವುದಪ್ಪ, ಸ್ವಲ್ಪ ಚರ್ಮದ ವಿಷಯದಲ್ಲಿ, ಚರ್ಮದಲ್ಲಿ ಏನಾದರೂ ಅಡೆತಡೆಗಳು, ತೊಂದರೆಗಳು ಬರಬಹುದು. ಚರ್ಮದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. 2ನೇದಾಗಿ ನೋಡಿ, ಹಲ್ಲು ಮತ್ತು ಕೂದಲ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಏನಾದರೂ ತೊಂದರೆ ತಾಪತ್ರಗಳು ಕಾಣಿಸ್ಬೋದು ಈ ತಿಂಗಳಲ್ಲಿ. 3ನೇದಾಗಿ ಬಹಳ ಮುಖ್ಯವಾಗಿ ಹಿರಿಯರಿಗೆ ನೀವು ಬಹಳ ಗೌರವ ಕೊಡ್ತೀರಿ. ಆದರೂ ಕೂಡ ನಿಮ್ಮ ವಿಷಯದಲ್ಲಿ ಯಾರೋ ಒಬ್ಬರಿಗೆ ಸ್ವಲ್ಪ ಬೇಜಾರಾಗಿದೆ, ಯಾರೋ ಒಬ್ಬರಿಗೆ ಸ್ವಲ್ಪ ಅಸಮಾಧಾನ ಇದೆ. ಹಾಗಾಗಿ ಹಿರಿಯರಿಗೆ ಇನ್ನೂ ಕೂಡ ಜಾಸ್ತಿ ಗೌರವ ಪ್ರೀತಿ ಕೊಡಿ ನಿಮಗೆ. ಯಾಕಂದರೆ ಗುರುವಿನ ಆಶೀರ್ವಾದ ಈ ರಾಶಿಗೆ ಬಹಳಷ್ಟು ಅನುಕೂಲಗಳಾಗ್ತದೆ. ಯಾಕಂದರೆ ಈ ರಾಶಿಗೆ ಗುರುವೇ ಅನುಗ್ರಹ ಮಾಡುವಂಥವನು. ಹಾಗಾಗಿ ಹಿರಿಯರ ಆಶೀರ್ವಾದ ಬಹಳ ಮುಖ್ಯವಾಗಿ, ತಂದೆ ತಾಯಿಯವರ ಆಶೀರ್ವಾದ, ಗೌರವ ಪ್ರೀತಿ ಬೇಕು. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ನೀವು ಕೆಲವೊಂದಷ್ಟು ವಿಷಯದ ದಿಢೀರೇ ನಿರ್ಧಾರ ಮಾಡಿಬಿಡ್ತೀರಿ ನೀವು. ಆ ನಿರ್ಧಾರ ಎಲ್ಲ ಕಡೆಗೂ ಕೂಡ ಸರಿಯಾಗಿರುವುದಿಲ್ಲ. ಕೆಲವೊಂದು ಸಲ ಸರಿಯಾಗ್ತದೆ, ಆದರೆ ಕೆಲವೊಂದು ಸಲ ನಿರ್ಧಾರವೂ ಕೂಡ ವ್ಯತ್ಯಾಸ ಆಗುವಂಥ ಪರಿಸ್ಥಿತಿಗಳಾಗ್ತದೆ. ಹಾಗಾಗಿ ಇದಿಷ್ಟು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿಕೊಂಡ್ರೆ ಮಿಕ್ಕಿರುವಂಥದ್ದೆಲ್ಲ ಭಗವಂತನ ಅನುಗ್ರಹದಿಂದ ಎಲ್ಲ ಒಳಿತೆ ಆಗುವಂಥ ಚಾನ್ಸಸ್ ಇದೆ. ನಕ್ಷತ್ರ ಪರಿಹಾರಗಳೇನು? ಒಂದು ಪುನರ್ವಸು ನಕ್ಷತ್ರ. ನೀವು ಬಹಳ ಮುಖ್ಯವಾಗಿ 4ನೇ ಪಾದದವರು ಇಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು 25ನೇ ತಾರೀಕು ರಥಸಪ್ತಮಿ ಇದೆ. ಆ ದಿವಸ ಆದಿತ್ಯ ಹೃದಯ ಸ್ತೋತ್ರ ಅಂತಿದೆ, ಅದನ್ನು ಪಠನೆ ಮಾಡಿ. ಆದಿತ್ಯ ಹೃದಯ ಸ್ತೋತ್ರದಿಂದ ಬಹಳ ಸಮಾಧಾನ, ಬಹಳ ನೆಮ್ಮದಿ, ಬಹಳ ಅನುಕೂಲತೆಗಳಾಗುತ್ತೆ ಆದಿತ್ಯ ಹೃದಯ ಸ್ತೋತ್ರದಿಂದ. ಅದು ನಿಮಗೆ ಬಹಳ ರೀತಿಯಾಗಿ ನಿಮ್ಮನ್ನು ಬೆಳೆಸತ್ತೆ, ಅನುಕೂಲಗಳಾಗ್ತದೆ. ಅನಂತರ ಪುಷ್ಯ ನಕ್ಷತ್ರದವರು ಏನು ಸಾಧ್ಯ ಆಗುತ್ತೋ ಅಷ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಯಾಕಂದರೆ ನಿಮಗೆ ರಾಮನಾಮಸ್ಮರಣೆ ಹೆಚ್ಚಿನದಾದಂಥ ಫಲ ಕೊಡುವಂಥದ್ದು. ಆ ರಾಮನಾಮಸ್ಮರಣೆ ಮಾಡಿ, ರಾಮನ ಸದಾಕಾಲ ಪಠನೆ ಮಾಡಿ. ರಾಮನ ಅನುಗ್ರಹದಿಂದ ಎಲ್ಲ ಮಂಗಲವಾಗುತ್ತೆ, ಅನುಕೂಲ ಆಗುತ್ತೆ. ಆಶ್ಲೇಷ ನಕ್ಷತ್ರದವರು ನೋಡಿ, ರಥಸಪ್ತಮಿ 25ನೇ ತಾರೀಕಿಗಿದೆ. 25ನೇ ತಾರೀಕಿಗೆ ನೀವೇನು ಸಾಧ್ಯ ಆಗುತ್ತೋ ಅಷ್ಟು ರಥಸಪ್ತಮಿ ದಿವಸ ಏನಾದರೂ ನೂತನವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿ. ಆ ದಿವಸ ಸಾಧ್ಯವಾದ ಮಟ್ಟಿಗೆ ನಾಗದೇವರನ್ನೇ ಭಕ್ತಿಯಿಂದ ಸ್ಮರಣೆ ಮಾಡಿ. ನಾಗನ ಅನುಗ್ರಹ, ನಾಗನ ಆಶೀರ್ವಾದವೇ ನಮಗೆಲ್ಲದಕ್ಕೂ ಕೂಡ ಶಕ್ತಿ ಕೊಡುತ್ತದೆ. ನಾಗನ ಅನುಗ್ರಹದಿಂದ ಮಂಗಲವಾಗಲಿ, ಎಲ್ಲ ಕಷ್ಟ ತೊಂದರೆಗಳೆಲ್ಲ ಪರಿಹಾರ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.